ನಾನು ಒಂದು ಬೇರೆ ಸ್ಟೇಟಿಗೆ ಹೋಗಿದ್ದೆ, ನಮ್ಮ ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟಿಗೆ ಹೋಗಿದ್ದೆ. ನನ್ನ ಸ್ಟೇಟ್ ಹೆಸರು ಹೇಳೋದಕ್ಕೆ ಇಷ್ಟಪಡಲ್ಲ. ಅದೆಲ್ಲ ಟೈಮು ನಾನು ಅದನ್ನು ರಿಪೀಟ್ ಮಾಡ್ತಾ ಇರ್ತೀನಿ. ಯಾಕಂದರೆ ಅದು ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗೋದು ಬೇಡ. ಈಗ ಆಗಿದೆ, ಡೆವಲಪ್ ಆಗಿದೆ, ಅದೆಲ್ಲ ತೊಂದರೆ ಇಲ್ಲ. ಒಬ್ಬಳೇ ಇದ್ದೆ, ನಾನು ಪೀರಿಯಡ್ಸಲ್ಲಿದ್ದೆ. ನನಗೆ ಟೀ ಬೇಕು, ಕಾಫಿ ಬೇಕು, ಸಿಕ್ಕಾಪಟ್ಟೆ ಬೇಕು. ಸೊ ನಿದ್ದೆ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ಘಾಟ್ ಸೆಕ್ಷನಲ್ಲಿ ಗಾಡಿ ನಿಲ್ಲಿಸಿ ಒಂದು ಟೀ ಅಂಗಡಿಗೆ ಹೋಗಿ ಟೀ ಹೇಳಿ ನನ್ನ ನಾನು ಬಂದೆ. ನಾನು ನೀವು ಹೇಳ್ದಂಗೆ ನಾನು ಗೇರ್ಸ್ ಬಿಚ್ಚೋವರೆಗೂ ಹುಡುಗಿನ ಏನು ಗೊತ್ತಾಗಲ್ಲ. ಸೊ ನಾನು ಹೆಲ್ಮೆಟ್ ಎಲ್ಲ ಬಿಚ್ಬಿಟ್ಟು ಇದೇ ತರ ಹಿಂಗೆ ಹೆಲ್ಮೆಟ್ ಇಟ್ಬಿಟ್ಟು ನನ್ನ ಹಿಂಗೆ ನಿಂತ್ಕೊಂಡಿದ್ದೀನಿ. ಅಂಗಡಿ ಆ ಮರದ ಹತ್ರ ಇದೆ ಅಂತ ಅನ್ಕೊಳ್ಳೋಣ, ಇಷ್ಟು ದೂರ ಅಷ್ಟೇ ಇರೋದು, ದೂರ ಏನೂ ಇಲ್ಲ. ಹೇಳ್ಬಿಟ್ಟು ಬಂದು ಇಲ್ಲಿ ಗೇರ್ಸ್ ಬಿಚ್ಬಿಟ್ಟು ಗಾಳಿ ಆಡ್ಸ್ಕೊಂಡು ನಿಂತಿದ್ದೀನಿ. ಒಳಗಡೆ 4 ಜನ ಕುಡ್ದಿರೋ ಅಂತ ಗಂಡಸರಿದ್ರು. ನಾನು ನೋಡಿಲ್ಲ, ನನಗೇನಾಗಬೇಕು, ನಾನು ಟೀ ಅಲ್ಲದೆ ನಾನು ಬಂದೆ. ನನ್ನ ಈ ಕಡೆ ತಿರ್ಕೊಂಡು ನಿಂತಿದಾಗ 4 ಜನನು ಬಂದು ನನ್ನ ಕೈ ಕಾಲು ಎಲ್ಲ ಹಿಂಗೆ ಫುಲ್ ಕಾಲು ಫ್ರೀ ಇತ್ತು, ಬಟ್ ಕೈ ಸೊಂಟ ಇದೆಲ್ಲ ಲಾಕ್ ಮಾಡಿದ್ರು. ಸೊ 4 ಜನ ಗಂಡಸರು ಹಿಡಿದ್ರೆ ನಮ್ಮ ಬಾಡಿ ಎಲ್ಲಿಂದ ಅಲ್ಲಾಡ್ಬೇಕು ಹೇಳಿ, ದೊಡ್ಡ ದೊಡ್ಡ ಗಂಡಸರು. ನನಗೆ ಏನಾದರೂ ಆಗುತ್ತೆ ಅನ್ನೋದು ಗೊತ್ತಾಯ್ತಲ್ಲಿ. ಸೊ ನನ್ಗೆ ಆ ಮೂಮೆಂಟಲ್ಲಿ 2 ವಿಷಯ ಟ್ರಿಗರ್ ಆಗ್ತಿತ್ತು. ಒಂದು, ನನ್ನ ಲೈಫ್ ಹೋಗುತ್ತೆ, ಇಲ್ಲ ನಾನು ಇವತ್ತು ಸೇವ್ ಆಗಬೇಕು. ಎರಡೇ ನನ್ನ ತಲೆಯಲ್ಲಿತ್ತು, ಮನೆಗೆ ಹೋಗ್ಬೇಕು ವಾಪಸ್ಸು ಅನ್ನೋದು. ನಾನೇನು ಮಾಡಿದೆ, ಸೆಲ್ಫ್ ಡಿಫೆನ್ಸ್ನ ಹೆಣ್ಮಕ್ಳು ಇದಕ್ಕೆ ಕಲಿಬೇಕು ಅಂತ ಅನ್ನೋದು. ನಾನೇನು ಕಲ್ತಿಲ್ಲ, ಹೋಗ್ಬಿಟ್ಟು ಕ್ಲಾಸಸ್ ಎಲ್ಲ ತಗೊಂಡಿಲ್ಲ, ಬಟ್ ಅಟ್ಲೀಸ್ಟ್ ನಾಲೆಜ್ ಇದೆ ಅದ್ರ ಬಗ್ಗೆ. ನಾನು ಬೂಟ್ಸು ಅವತ್ತು ನನ್ನನ್ನು ಕಾಪಾಡ್ತು. ಇದೇ ಹಾಕೊಂಡಿದೆ, ಬೂಟ್ಸ್ ಹಾಕೊಂಡಿದೆ. ಸೊ ಈ ಬೂಟ್ಸ್ ಅಲ್ಲಿ ಏನ್ ಮಾಡಿದೆ, ಹಿಂದೆ ಕಾಲ್ ಫ್ರೀ ಇತ್ತಲ್ಲ, ಎತ್ತಿ ಅವ್ರ ಸೆನ್ಸಿಟಿವ್ ಪಾರ್ಟ್ಗೆ ಕಿಕ್ ಮಾಡಿದೆ. ಅದೊಂದೇ ಅವತ್ತು ನನ್ನನ್ನು